ನಿವಾಸ ಸ್ಥಾನ ಹಾಗೂ ಜನಾನುರಾಗಿಯಾಗಬೇಕೆಂಬ ಆಸೆ ಆಸಕ್ತಿಯ ರಸದ ಆಸಕ್ತಿಗಿಂತ ಹೆಚ್ಚು ಕೆಟ್ಟದ್ದಲ್ಲ. ಘೋರಾರಣ್ಯದಲ್ಲಿ ವಾಸ ಮಾಡುವ ಮೃಗವನ್ನು ಅದರ ನಾಲಿಗೆಗೆ ರುಚಿ ಹತ್ತಿಸಿದ ಮೂಲಕ ರುಚಿಯನ್ನು ಸಂಜಯ ವಶ ಮಾಡಿಕೊಂಡ. ಈ ಗಾಥೆಯನ್ನು ಶಾಸ್ತರು ಜೇತವನದಲ್ಲಿ ವಿಹಾರ ಮಾಡುತ್ತಿರುವ ಸಮಯದಲ್ಲಿ ಚುಲ್ಲಪಿಂಡ ಪಾತಿಕ ತಿಸ್ಸನ ವಿಷಯದಲ್ಲಿ ಹೇಳುತ್ತಾರೆ. ಶಾಸ್ತರು ರಾಜಗಹದ ಬಳಿ ವೇಲುವನದಲ್ಲಿ ವಿಹಾರ ಮಾಡುತ್ತಿರುವ ಸಮಯದಲ್ಲಿ ಒಬ್ಬ ದೊಡ್ಡ ಐಶ್ವರ್ಯವಂತ ಶ್ರೇಷ್ಠಿ ಕುಲದ ತಿಸ್ಸಕುಮಾರನೆಂಬ ಪುತ್ರ ಒಂದು ದಿನ ವೇಲುವನಕ್ಕೆ ಶಾಸ್ತರ ಧರ್ಮೋಪದೇಶವನ್ನು ಕೇಳಿ ಪಬ್ಬಜ್ಜನಾಗಬೇಕೆಂಬ ಇಚ್ಛೆಯಿಂದ ಪಬ್ಬಜ್ಜವನ್ನು ನೀಡಬೇಕೆಂದು ಬೇಡಿಕೊಳ್ಳುತ್ತಾನೆ. ತಂದೆ ತಾಯಿಗಳ ಒಪ್ಪಿಗೆ ಸಿಗದಿದ್ದುದರಿಂದ ರಟ್ಟಪಾಲ ತೇರನಂತೆ 1 ವಾರ ಉಪವಾಸವಿದ್ದು ತಂದೆ ತಾಯಿಗಳಿಂದ ಅಪ್ಪಣೆ ಪಡೆದು ಬುದ್ಧನ ಬಳಿ ಪಬ್ಬಜ್ಜ ಸ್ವೀಕರಿಸಿದ. ಬುದ್ಧ ಅವನಿಗೆ ಪಬ್ಬಜ್ಜವನ್ನು ಕೊಟ್ಟ ಮೇಲೆ ಸುಮಾರು 15 ದಿನಗಳವರೆಗೆ ವೇಲುವನದಲ್ಲಿ ವಿಹಾರ ಮಾಡುತ್ತಿದ್ದು ಅನಂತರ ಜೇತವನಕ್ಕೆ ಹೊರಟು ಹೋದ. ಅಲ್ಲಿ ಕುಲಪುತ್ರ 13 ಧುತಾಂಗ ವ್ರತಗಳನ್ನು ಕೈಗೊಂಡು ಸಾವಥಿಯಲ್ಲಿ ಅನುಕ್ರಮವಾಗಿ ಭಿಕ್ಷೆಯನ್ನು ಯಾಚಿಸುತ್ತಾ ಕಾಲ ಕಳೆಯತೊಡಗಿದ. ಚುಲ್ಲಪಿಂಡ ಪಾತಿಕ ತಿಸ್ಸ ತೇರನೆಂದು ಹೆಸರು ಪಡೆದ ಮೇಲೆ ಆಕಾಶದಲ್ಲಿ ಚಂದ್ರ ಶೋಭಿಸುವಂತೆ ಬುದ್ಧಧಮ್ಮದಲ್ಲಿ ಶೋಭಿಸಿದ. ಆ ಸಮಯದಲ್ಲಿ ರಾಜಗಹದಲ್ಲಿ ಉತ್ಸವ ಅಂದರೆ ನಕ್ಷತ್ರ ಕ್ರೀಡೆಯಿತ್ತು. ತೇರನ ತಂದೆ ತಾಯಿಗಳು ಆತನು ಗೃಹಸ್ಥನಾಗಿದ್ದಾಗ ಧರಿಸುತ್ತಿದ್ದ ಆಭರಣಗಳನ್ನೆಲ್ಲ ಬೆಳ್ಳಿಯ ತಟ್ಟೆಯಲ್ಲಿ ತುಂಬಿಕೊಂಡು ತಮ್ಮ ಎದೆಯ ಮೇಲಿಟ್ಟುಕೊಂಡು ಉತ್ಸವ ಅಂದರೆ ಆ ನಕ್ಷತ್ರ ಕ್ರೀಡೆಗಳ ಉತ್ಸವಗಳ ಸಂದರ್ಭದಲ್ಲಿ ನಮ್ಮ ಪುತ್ರ ಈ ಆಭೂಷಣಗಳಿಂದ ಅಲಂಕೃತನಾಗಿ ಉತ್ಸವದಲ್ಲಿ ಭಾಗವಹಿಸುತ್ತಿದ್ದ. ಈಗ ನಮ್ಮ ಆ ಏಕಮಾತ್ರ ಪುತ್ರನನ್ನು ಸಮಣ ಗೌತಮ ಸಾವತ್ತಿಗೆ ಕರೆದುಕೊಂಡು ಹೊರಟು ಹೋದ. ಈ ಸಮಯದಲ್ಲಿ ಅವನು ಎಲ್ಲಿ ಕುಳಿತಿರಬಹುದು, ಎಲ್ಲಿ ನಿಂತಿರಬಹುದು ಎಂದು ಹೇಳುತ್ತಾ ಅಳುತ್ತಿದ್ದರು. ಒಬ್ಬ ವೇಶ್ಯೆ ಅವರ ಮನೆಗೆ ಹೋಗಿ ಶ್ರೇಷ್ಠಿಯ ಪತ್ನಿ ಅಳುತ್ತಿರುವುದನ್ನು ಕಂಡು, ಆರ್ಯೆ ಏಕೆ ಅಳುತ್ತಿರುವೆ ಎಂದು ಕೇಳುತ್ತಾಳೆ. ಅವಳು ಎಲ್ಲ ವಿಷಯವನ್ನು ತಿಳಿಸಿದಳು. ಆಗ ಆರ್ಯ ಆ ಆರ್ಯಪುತ್ರನಿಗೆ ಏನೇನು ಇಷ್ಟವಾಗಿತ್ತು ಎಂದು ಆಕೆ ಕೇಳಿದಾಗ ಇಂತಿಂಥ ವಸ್ತುಗಳು ಎಂದು ಹೇಳುತ್ತಾರೆ. ನೀವು ಈ ಮನೆಯ ಐಶ್ವರ್ಯವನ್ನೆಲ್ಲ ನನಗೆ ಕೊಡಿ, ನಾನು ಆರ್ಯಪುತ್ರನನ್ನು ಕರೆದುಕೊಂಡು ಬರುತ್ತೇನೆ ಎಂದು ಆಕೆ ಹೇಳುತ್ತಾಳೆ. ಆಗ ಶ್ರೇಷ್ಠಿಯ ಭಾರ್ಯೆ ಆಗಲಿ ಎಂದು ಹೇಳಿ ಒಪ್ಪಿಕೊಂಡು ಖರ್ಚಿಗೆ ಕೊಟ್ಟು, ಹೋಗು, ನಿನ್ನ ಶಕ್ತಿಯಿಂದ ನನ್ನ ಮಗನನ್ನು ಕರೆದುಕೊಂಡು ಬಾ ಎಂದು ಹೇಳಿ ಬಹಳ ಮಂದಿ ಅನುಯಾಯಿಗಳೊಂದಿಗೆ ಕಳುಹಿಸಿಕೊಟ್ಟಳು. ಅನಂತರ ಅವಳು ಅಂದರೆ ಆ ವೇಶ್ಯೆಯು ಮೇನೆಯಲ್ಲಿ ಕುಳಿತು ಸಾವಥಿಯನ್ನು ತಲುಪಿದಳು. ಅಲ್ಲಿ ಭಿಕ್ಷೆಗಾಗಿ ತೇರ ಬರುತ್ತಿದ್ದ ಬೀದಿಯಲ್ಲಿ ಒಂದು ಮನೆಯನ್ನು ಹಿಡಿದಳು. ಅನಂತರ ಶ್ರೇಷ್ಠಿಯ ನೌಕರನನ್ನು ತೇರನ ದೃಷ್ಟಿಗೆ ಬೀಳದಂತೆ ಇರಿಸಿ ತನ್ನ ಜನರೊಂದಿಗೆ ತೇರ ಭಿಕ್ಷೆಗೆ ಬರುವ ಸಮಯದಲ್ಲಿ ಮೊದಲು ಸ್ವಲ್ಪ ಅನಂತರ ಸ್ವಲ್ಪ ಹೆಚ್ಚಾಗಿ ಭಿಕ್ಷೆಯನ್ನು ಕೊಡುತ್ತಿದ್ದಳು. ಇದೇ ರೀತಿಯಲ್ಲಿ ನೀಡುತ್ತಾ ಅವನಿಗೆ ರುಚಿ ಹತ್ತಿಸಿ ಬರುತ್ತಾ ಮನೆಯ ಒಳಕ್ಕೆ ಕರೆದೊಯ್ದು ಕೂರಿಸಿ ಭಿಕ್ಷೆ ನೀಡುತ್ತಿದ್ದಳು. ತೇರ ಸಂಪೂರ್ಣವಾಗಿ ತನ್ನ ವಶದಲ್ಲಿಗಿದ್ದಾನೆ ಎಂಬುದನ್ನು ಖಚಿತಪಡಿಸಿಕೊಂಡು ಒಂದು ದಿನ ರೋಗಗ್ರಸ್ತಳೆಂದು ನೆಪ ಮಾಡಿಕೊಂಡು ಮನೆಯೊಳಗೆ ಮಲಗಿಕೊಂಡಳು. ನೆನಪಿರಲಿ, ಆಕೆ ಆ ತೇರನ ತಂದೆ ತಾಯಿಗಳಿಂದ ಆತನಿಗೆ ಯಾವುದೆಲ್ಲ ಇಷ್ಟವೆಂದು ತಿಳಿದು ಅದನ್ನೇ ಭಿಕ್ಷೆಯಾಗಿ ನೀಡುತ್ತಿರಬೇಕು. ಇತ್ತ ನಮ್ಮ ತೇರ ಭಿಕ್ಷಾ ಸಮಯದಲ್ಲಿ ಅನುಕ್ರಮವಾಗಿ ಭಿಕ್ಷೆಯನ್ನು ಬೇಡುತ್ತಾ ಅವಳ ಮನೆ ಬಾಗಿಲಿಗೆ ಬಂದ. ನೌಕರರು ಅವನ ಪಾತ್ರೆಯನ್ನು ತೆಗೆದುಕೊಂಡು ಅವನನ್ನು ಮನೆಯಲ್ಲಿ ಕೊಳ್ಳಿರಿಸಿದರು. ಉಪಾಸಿಕ ಎಲ್ಲಿ ಎಂದು ಕೋರುತ್ತಿದ್ದಂತೆ ತೇರ ಕೇಳುತ್ತಾನೆ. ಆಗ ಅವರು, ಭಂತೆ, ರೋಗಗ್ರಸ್ತಳಾಗಿದ್ದಾಳೆ, ತಮ್ಮ ದರ್ಶನ ಮಾಡಬಯಸುತ್ತಾಳೆ ಎನ್ನುತ್ತಾರೆ. ರಸತೃಷ್ಣೆಗೆ ಅಂದರೆ ನಾಲಿಗೆಯ ರುಚಿಗೆ ವಶನಾಗಿದ್ದ ತೇರ ತನ್ನ ನಿಯಮವನ್ನು ಮೀರಿ ಅವಳು ಮಲಗಿದ್ದ ಸ್ಥಳಕ್ಕೆ ಬಂದ. ಅವಳು ತಾನು ಇಲ್ಲಿಗೆ ಬಂದ ಕಾರಣವನ್ನು ತಿಳಿಸಿ ಅವನ ಮನಸ್ಸನ್ನು ಮೋಹಿಸಿದಳು. ಅನಂತರ ಅವಳು ರಸತೃಷ್ಣೆಯಲ್ಲಿ ಅವನನ್ನು ಬಂಧಿಸಿ ಅವನ ಚೀವರವನ್ನು ತೆಗೆಸಿ
ತನ್ನ ವಶ ಮಾಡಿಕೊಂಡು ಗಾಡಿಯಲ್ಲಿ ಕೊಳ್ಳಿರಿಸಿಕೊಂಡು ಬಹು ಜನರೊಂದಿಗೆ ರಾಜಗೃಹಕ್ಕೆ ಹೊರಟು ಬಂದಳು. ಈ ವಿಷಯ ಬಹುವಾಗಿ ಪ್ರಸಿದ್ಧವಾಯಿತು. ಒಬ್ಬ ವೇಶ್ಯೆ ಚುಲ್ಲಪಿಂಡ ಪಾತಿಕ ತಿಸ್ಸತೇರನನ್ನು ರಸತೃಷ್ಣೆಯಲ್ಲಿ ಅಂದರೆ ನಾಲಿಗೆ ರುಚಿಯಲ್ಲಿ ಬಂಧಿಸಿ ತನ್ನೊಂದಿಗೆ ಕರೆದುಕೊಂಡು ಹೋದಳು ಎಂದು ಭಿಕ್ಷುಗಳು ಧರ್ಮಸಭೆಯಲ್ಲಿ ಆಡಿಕೊಳ್ಳಲು ಆರಂಭಿಸಿದರು. ಬುದ್ಧ ಧರ್ಮಸಭೆಯಲ್ಲಿ ಬಂದು ಅಲಂಕೃತವಾದ ಪೀಠದಲ್ಲಿ ಕುಳಿತು, ಭಿಕ್ಷುಗಳೇ, ಏನು ಮಾತನಾಡುತ್ತಿದ್ದೀರಿ ಎಂದು ಆಗ ಅವರು ಆ ಸುದ್ದಿಯನ್ನು ತಿಳಿಸಿದರು. ಆಗ ಬುದ್ಧ, ಭಿಕ್ಷುಗಳೇ, ಈ ಭಿಕ್ಷು ಈಗ ಮಾತ್ರ ರಸತೃಷ್ಣೆಯಿಂದ ಬಂಧಿತನಾಗಿ ಅವಳ ವಶನಾಗಿಲ್ಲ, ಹಿಂದೆಯೂ ಆಗಿದ್ದ ಎಂದು ಅತೀತ ವಿಷಯವನ್ನು ತಿಳಿಸಿದರು. ಹಿಂದೆ ವಾರಾಣಸಿಯ ಬ್ರಹ್ಮದತ್ತನ ಬಳಿ ಸಂಜಯನೆಂಬ ಉದ್ಯಾನಪಾಲಕ ಇದ್ದ. ಶೀಘ್ರಗಾಮಿಯಾದ ಜಿಂಕೆಯೊಂದು ಆ ಉದ್ಯಾನಕ್ಕೆ ಬರುತ್ತಿತ್ತು. ಆದರೆ ಸಂಜಯನನ್ನು ಕಂಡು ಓಡಿ ಹೋಗುತ್ತಿತ್ತು. ಸಂಜಯ ಅದನ್ನು ಹೆದರಿಸಿ ಓಡಿಸುತ್ತಿದ್ದ. ಅದು ಪ್ರತಿ ಸಲವೂ ಆ ಉದ್ಯಾನಕ್ಕೆ ಬಂದು ಮೇಯುತ್ತಿತ್ತು. ಉದ್ಯಾನ ಪಾಲಕ ಪ್ರತಿದಿನವೂ ಆ ಉದ್ಯಾನದಿಂದ ನಾನಾ ವಿಧವಾದ ಹಣ್ಣು ಹೂಗಳನ್ನು ರಾಜನಿಗೆ ತೆಗೆದುಕೊಂಡು ಹೋಗಿ ಕೊಡುತ್ತಿದ್ದ. ಒಂದು ದಿನ ರಾಜ ಅವನನ್ನು ಕುರಿತು, ಸೌಮ್ಯ, ಉದ್ಯಾನಪಾಲಕ, ಉದ್ಯಾನದಲ್ಲಿ ಏನಾದರೂ ಆಶ್ಚರ್ಯವನ್ನು ಕಾಣುತ್ತೀಯಾ ಎಂದು ಕೇಳುತ್ತಾನೆ. ಆಗ ಆ ಉದ್ಯಾನ ಪಾಲಕ, ದೇವ, ಬೇರೆ ಏನನ್ನೂ ಕಾಣುತ್ತಿಲ್ಲ, ಆದರೆ ಶೀಘ್ರಗಾಮಿ ಮೃಗವೊಂದು ಬಂದು ಉದ್ಯಾನವನದಲ್ಲಿ ಮೇಯುತ್ತದೆ. ಆಗ ರಾಜ ಕೇಳುತ್ತಾನೆ, ಅದನ್ನು ಹಿಡಿದುಕೊಳ್ಳಬಲ್ಲೆಯಾ? ಕೊಂಚ ಜೇನುತುಪ್ಪ ಸಿಗುವುದಾದರೆ ಅದನ್ನು ರಾಜನಿವಾಸದ ಒಳಕ್ಕೂ ಕರೆತರಬಲ್ಲೆ. ಇಲ್ಲಿ ಜೇನುತುಪ್ಪವೇ ನಾಲಿಗೆ ರುಚಿ ಹಿಡಿಸುವುದು. ರಾಜ ಅವನಿಗೆ ಜೇನುತುಪ್ಪ ಕೊಡಿಸಿಕೊಟ್ಟ. ಅವನು ಮಧುವನ್ನು ತೆಗೆದುಕೊಂಡು ಉದ್ಯಾನವನಕ್ಕೆ ಬಂದು ಶೀಘ್ರಗಾಮಿ ಮೃಗ ಮೇಯುತ್ತಿದ್ದ ಹುಲ್ಲಿಗೆ ಆ ಮಧುವನ್ನು ಲೇಪಿಸಿದ. ಆಗ ಆ ಜಿಂಕೆ ಬಂದು ಮಧುಲೇಪಿತವಾದ ಹುಲ್ಲನ್ನು ತಿಂದು ರಸತೃಷ್ಣೆಯಿಂದ ಬಂಧಿತವಾಗಿ, ನಾಲಿಗೆ ರುಚಿಯಿಂದ ಬಂಧಿತವಾಗಿ ಬೇರೆ ಸ್ಥಳಕ್ಕೆ ಹೋಗದೆ ಉದ್ಯಾನವನಕ್ಕೆ ಬರುತ್ತಿತ್ತು. ಉದ್ಯಾನಪಾಲಕ ಆ ಮೃಗ ರಸತೃಷ್ಣೆಗೆ ವಶವಾದುದನ್ನು ಅರಿತು ಅದರ ಮುಂದೆ ಕಾಣಿಸಿಕೊಳ್ಳತೊಡಗಿದ. ಮೃಗ ಅವನನ್ನು ಕಂಡು ಮೊದಮೊದಲು ಕೆಲವು ದಿನ ಓಡಿ ಹೋಗುತ್ತಿದ್ದು, ಕ್ರಮೇಣ ಅವನಲ್ಲಿ ವಿಶ್ವಾಸ ಮೂಡಿದ ಮೇಲೆ ಉದ್ಯಾನಪಾಲಕನ ಕೈಯಲ್ಲಿನ ಹುಲ್ಲನ್ನು ತಿನ್ನತೊಡಗಿತು. ಉದ್ಯಾನಪಾಲಕ ಮೃಗದ ಮನಸ್ಸನ್ನು ಗೆದ್ದೆ ಎಂಬುದನ್ನು ಅರಿತು ರಸ್ತೆಯಲ್ಲಿ ರಾಜಭವನದವರೆಗೂ ಚಾಪೆಯನ್ನು ಹಾಸಿ ಅಲ್ಲಲ್ಲಿ ಸೊಪ್ಪಿನಿಂದ ಕೂಡಿದ ಕೊಂಬೆಗಳನ್ನು ಚೆಲ್ಲಿದ. ಅನಂತರ ಜೇನುತುಪ್ಪದ ಬುಡ್ಡಿಯನ್ನು ಹೆಗಲಲ್ಲಿ ನೇತು ಹಾಕಿಕೊಂಡು ಹುಲ್ಲಿನ ಕಂತೆಯನ್ನು ಕಂಕುಳಲ್ಲಿ ಇರುಕಿಸಿಕೊಂಡು ಮಧುಲೇಪಿತವಾದ ಹುಲ್ಲನ್ನು ಮೃಗದ ಮುಂದೆ ಚೆಲ್ಲುತ್ತಾ ರಾಜಭವನದ ಒಳಕ್ಕೆ ಬಂದು ಬಿಟ್ಟ. ಮೃಗ ಒಳಕ್ಕೆ ಬಂದ ಮೇಲೆ ಬಾಗಿಲು ಮುಚ್ಚಿದರು. ಮನುಷ್ಯರನ್ನು ಕಂಡ ಮೃಗ ನಡುಗುತ್ತಾ ಪ್ರಾಣಭಯದಿಂದ ರಾಜಭವನದ ಅಂಗಳದಲ್ಲಿ ಅತ್ಯಂದಿತ್ತ ಓಡಾಡತೊಡಗಿತು. ಅರಮನೆಯಿಂದ ಬಂದ ರಾಜ ನಡುಗುತ್ತಿರುವ ಮೃಗವನ್ನು ಕಂಡು, ವಾತ ಮೃಗ ಮನುಷ್ಯರು ಕಾಣುವ ಸ್ಥಳಕ್ಕೆ 1 ವಾರದ ತನಕ ಹೋಗುವುದಿಲ್ಲ, ಹೆದರಿಸಲ್ಪಟ್ಟ ಸ್ಥಳಕ್ಕಂತೂ ಜೀವನವಿಡೀ ಹೋಗುವುದಿಲ್ಲ, ಈ ರೀತಿ ಅವಿತುಕೊಂಡು ವಾಸ ಮಾಡುವ ಈ ವಾತ ಮೃಗ ಅಂದರೆ ವಾಸನೆಯಿಂದಲೇ ಕಂಡುಹಿಡಿಯಬಲ್ಲಂತಹ ಈ ಜಿಂಕೆ ರಸತೃಷ್ಣೆಗಿಂದ ಬಂಧಿತವಾಗಿ ಈಗ ಇಂಥ ಸ್ಥಳಕ್ಕೆ ಬಂದು ಬಿಟ್ಟಿತು. ಹೌದು, ಪ್ರಪಂಚದಲ್ಲಿ ರಸತೃಷ್ಣೆಗಿಂತಲೂ ಬಲವತ್ತರವಾದ ಕೆಟ್ಟ ವಸ್ತು ಇನ್ನೊಂದಿಲ್ಲ ಎಂದು ಯೋಚಿಸಿ ಮೇಲಿನ ಗಾಥೆಯಲ್ಲಿ ಧರ್ಮೋಪದೇಶವನ್ನು ಸ್ಥಾಪಿಸಿದ. ಅಂದರೆ ನಿವಾಸ ಸ್ಥಾನ ಹಾಗೂ ಜನಾನುರಾಗಿಯಾಗಬೇಕು ಎಂಬ ಆಸೆ, ಈ ಆಸಕ್ತಿಯ ರಸದ ಆಸಕ್ತಿಗಿಂತ, ಇವುಗಳ ಆಸೆ ನಾಲಿಗೆ ರುಚಿಯ ಆಸಕ್ತಿಗಿಂತ ಹೆಚ್ಚು ಕೆಟ್ಟದಲ್ಲ. ಘೋರ ಅರಣ್ಯದಲ್ಲಿ ವಾಸ ಮಾಡುವ ಮೃಗವನ್ನೂ ಕೂಡ ಅದರ ನಾಲಿಗೆಗೆ ರುಚಿ ಹತ್ತಿಸಿದ ಮೂಲಕ ಅದನ್ನು ಸಂಜಯ ಅಂದರೆ ಆ ವನಪಾಲಕ, ಆ ಉದ್ಯಾನಪಾಲಕ ವಶಪಡಿಸಿಕೊಳ್ಳುತ್ತಾನೆ. ಶಾಸ್ತ್ರರು, ಭಿಕ್ಷುಗಳೇ, ಆ ವೇಶ್ಯೆ ಕೇವಲ ಈಗ ಮಾತ್ರ ಇವನನ್ನು ರಸತೃಷ್ಣೆಯಲ್ಲೇ ಬಂಧಿಸಿ ತನ್ನ ವಶ ಮಾಡಿಕೊಂಡಿಲ್ಲ, ಹಿಂದೆಯೂ ಹೀಗೆ ಮಾಡಿದ್ದಳು ಎಂದು ಧರ್ಮೋಪದೇಶ ಮಾಡಿ ಸಂಬಂಧವನ್ನು ಕೂಡಿಸಿ ಜಾತಕದ ಸಾರವನ್ನು ಹೇಳಿದರು. ಆಗಿನ ಯಾವ ಉದ್ಯಾನಪಾಲಕ ಸಂಜಯನಿದ್ದನೋ ಅವನೇ ಈಗಿನ ಈ ವೇಶ್ಯೆ. ವಾತಮೃಗವೇ ಈಗಿನ
ಚುಲ್ಲಪೆಂಡ ಪಾತಿಕ, ಆದರೆ ವಾರಾಣಸಿಯ ರಾಜ ನಾನೇ ಆಗಿದ್ದೆ ಎಂದು ಬುದ್ಧರು ಹೇಳುತ್ತಾರೆ. ಬುದ್ಧಂ ಶರಣಂ ಗಚ್ಚಾಮಿ.